ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಸಂಭ್ರಮ ಚಾನಲ್ಗೆ. ಇಂದಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದ ರುಚಿಯಾದ ಒಂದು ಬ್ರೆಡ್ ರಸಮಲೈನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಟಿಪ್ಸು ನಾನಲ್ಲಿ ಮಿಡಲ್ ಕೊಡ್ತಾ ಇರ್ತೀನಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡದವರೆಗೂ ತುಂಬ ಇಷ್ಟ ಆಗುವಂಥ ಒಂದು ಡೆಸರ್ಟ್ ಅಂತ ಹೇಳ್ಬೋದು. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಕಾಗುವ ಪದಾರ್ಥಗಳನ್ನು ನೋಡಿ ರುಚಿಯಾದ ಒಂದು ಬ್ರೆಡ್ ರಸಮಲೈನ ಮಾಡಿ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಅವರು ಇವಾಗಲೇ ಹೋಗಿ ಸೈಡಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈಲಿ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನಿಲ್ಲಿ ರಸಮಲೈ ಮಾಡಲಿಕ್ಕೆ, ಬ್ರೆಡ್ ರಸಮಲೈ ಮಾಡಲಿಕ್ಕೆ ಬೇಕಾಗಿರುವಂಥ ಐಟಮ್ಸ್ನ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಇಲ್ಲಿ ಕಸ್ಟರ್ಡ್ ಪೌಡರ್ನ ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಕ್ವಾಲಿಟಿ ಅವ್ರದ್ದು ವೆನಿಲಾ ಫ್ಲೇವರ್ದು ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಏಲಕ್ಕಿ ಪುಡಿ, ಒಂದು 4-5 ಆಗೋಷ್ಟು ಏಲಕ್ಕಿನ ತೊಗೊಂಡು ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದಿಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಒಂದು 8-10 ಪೀಸ್ ಆಗೋಷ್ಟು ನಾನು ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಈ ದೊಡ್ಡ ಕಪ್ಲಿದ್ದ ಒಂದು ಬೌಲ್ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. 1/2 ಕಪ್ಪು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಐಟಮ್ಸು ಬೇಕಾಗ್ತವೆ ಬ್ರೆಡ್ ರಸಮಲೈ ಮಾಡಲಿಕ್ಕೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡಲ್ದೆ ರೆಸಿಪಿನ, ಡೆಸರ್ಟ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಹಾಲು ಕೂಡ ಬೇಕು. ನಾನಿಲ್ಲಿ 1/2 ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಯೂಸ್ ಆಗೋಲ್ಲ, ಇದರಲ್ಲಿ ಹಾಫ್ ಯೂಸ್ ಆಗುತ್ತೆ. ಸೊ ನೀವು 1/4 ಲೀಟರ್ಲಿದ್ದು ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು 10 ಪೀಸಷ್ಟು ಬ್ರೆಡ್ಡನ್ನು ನಾನಿಲ್ಲಿ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ 2 ಪೀಸ್ ತಗೊಂಡು ಹೀಗೆ ಇಟ್ಕೊಂಡು ಈ ಥರ ಗ್ಲಾಸ್ಲಿದ್ದ ಪ್ರೆಸ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಥರ ಪುಡಿನ ಈ ಥರ ಉದುರಿಸ್ಕೊಂಡ್ಬಿಡಿ, ಹೋಗುತ್ತೆ. ಶೇಪ್ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ನೋಡಿ, ಈ ಥರ ಹೋಗಿಸ್ಕೊಳ್ಳಿ. ಈ ಥರ 2 ಪೀಸ್ ಆಯಿತು. ಇದೇ ರೀತಿ ಎಲ್ಲದನ್ನು ಮಾಡ್ಕೋಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಥರ ಡಬಲ್ ಆಗಿ ಈ ಥರ ಇಟ್ಕೊಂಡಿದ್ದೀನಿ. ಒಂದು 5 ಪೀಸ್ ಆಗಿದೆ, ಅಂದರೆ ಬ್ರೆಡ್ 10 ಪೀಸು, ಬಟ್ ಮೇಲ್ಮೇಲೆ ಆಗಿರೋದ್ರಿಂದ 5 ಪೀಸ್ ಅಂತ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಹಾಲು ಗಟ್ಟಿ ಆಗಿರೋದ್ರಿಂದ 1/2 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಮತ್ತೆ ಹಾಲು ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ನಾನು ತಿರುವು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಂದು ಲೆವೆಲ್ಗೆ ನಮ್ಮ ಥಿಕ್ನೆಸ್ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾನಿಲ್ಲಿ 1/2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹಾಲು ಕುದಿ ಬರ್ತಾ ಇದೆ. ಆವಾಗಲೇ ತಗೊಂಡು ಇಟ್ಕೊಂಡಿದ್ದಂಥ ಸಕ್ಕರೆನ ಇದರಲ್ಲಿ ಹಾಫಷ್ಟು ಹಾಕ್ತಾಯಿದ್ದೀನಿ. ಜಸ್ಟ್ ಹಾಫಷ್ಟು. ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸಕ್ಕರೆ ಕರಗೋವರೆಗೂ. ನಾನು ಇದನ್ನು ಮೊದಲೇ ಮಾಡಿದಾಗ ಕಸ್ಟರ್ಡ್ ಪೌಡರ್ನ ಹಾಗೆ ಡೈರೆಕ್ಟ್ ಗಟ್ಟಿ ಹಾಲಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ಆವಾಗ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಗಟ್ಟಿ ಆಗುತ್ತೆ ಕಸ್ಟರ್ಡ್ ಪೌಡರ್ಗೆ ಹಾಲು. ಸೊ ಸ್ವಲ್ಪ ತಿಳುವು ಮಾಡ್ಕೊಂಡ್ಬಿಟ್ರೆ ನಮಗೆ ಮಾಡ್ಕೊಳ್ಳಿಕ್ಕೆ ಕೂಡ ಈಸಿ ಆಗುತ್ತೆ. ಇವಾಗ ಚೆನ್ನಾಗಿ ಕರಗಿದೆ ಸಕ್ಕರೆ. ಆವಾಗಲೇ ತಗೊಂಡು ಇಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವೀಟ್ಸ್ ಅಂತ ಮಾಡಿದಾಗ ಏಲಕ್ಕಿನ ಹಾಕ್ಕೊಂಡ್ಬಿಟ್ರೆ ಅದು ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಏಲಕ್ಕಿ ಹಾಕಿದ್ದೀವಲ್ವ, ಸೊ ಒಂದು ಕುದಿನ ಕುದಿಸ್ಕೊಂಡ್ಬಿಡೋಣ. ಸೊ ಇದು ಸ್ವಲ್ಪ ಕುದಿಯೋವರೆಗೂ ಇಲ್ಲಿ ನೆಕ್ಸ್ಟ್ ನಾವು ಏನು ಬೇಕಂತ ರೆಡಿ ಮಾಡಿಟ್ಕೊಳ್ಳೋಣ. ಇಲ್ಲಿ ಒಂದಿಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿಟ್ಕೊಳ್ಳಿ. ಇದಕ್ಕೆ ಇವಾಗ ಕಾದಿರೋವಂಥ ಬಿಸಿ ಹಾಲನ್ನು
ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾದಿರೋಂಥ ಬಿಸಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ. ಇದನ್ನು ಸ್ಪೂನ್ಲಿದ್ದ ಕಲಿಸ್ಕೊಳ್ಳಿ. ಇದನ್ನು ಬಿಸಿ ಹಾಲಲ್ಲೇ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಮಿಕ್ಸ್ ಆಯಿತು. ಇವಾಗ ಅದೇ ಕುದೀತಿರೋ ಹಾಲಿಗೆ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸೋಣ. ಕಸ್ಟರ್ಡ್ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲಸಿ. ಥಿಕ್ನೆಸ್ ಜಾಸ್ತಿ ಆಗುತ್ತೆ ಇದಕ್ಕೆ, ನೋಡ್ತಿರ್ಬೋದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾನು ಮೊದಲಿಗೆ ಹಾಲಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಎರಡು ಗಟ್ಟಿ ಆದರೆ ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಸೊ ಈ ಥರ ಆಗಿದೆ. ಇವಾಗ ಆವಾಗಲೇ ತಗೊಂಡು ಇಟ್ಕೊಂಡಿದ್ದಂಥ ಹಾಲಿನ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಉಳಿದಿದ್ದಂಥ ಸಕ್ಕರೆನೂ ಕೂಡ ಇದಕ್ಕೆ ಹಾಕಿ, ಆವಾಗಲೇ ಹಾಲನ್ನು ನಾನೆಲ್ಲ ಹಾಕ್ಕೊಂಡಿದ್ದಿಲ್ಲ, ಉಳಿಸ್ಕೊಂಡಿದ್ದೆ. ಸೊ ಇವಾಗ ಯೂಸ್ ಆಗುತ್ತೆ ಅದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು. ಸೊ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ ಗಟ್ಟಿದೇನಾ ಅಥವಾ ಇನ್ನೂ ಸ್ವಲ್ಪ ಹಾಲು ಬೇಕಾ ಬೇಡವಾ ಅನ್ನೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸಕ್ಕರೆ ಎಲ್ಲ ಕರಗಿ ಗಟ್ಟಿ ಆಗಬೇಕು. ಇವಾಗ ಗಟ್ಟಿ ಆಗ್ತಾ ಇರುವಾಗ ನಾವಿಲ್ಲಿ ಬಟರನ್ನು ಸೇರಿಸ್ಕೊಂಡ್ಬಿಡೋಣ. ಬಟರನ್ನು ಹಾಕ್ತಾಯಿದ್ದೀನಿ. ಬಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಷ್ಟು ಗಟ್ಟಿಯಾಗಿ ಇದ್ದರೆ ಸಾಕು ನಮಗೆ. ಸೊ ನೋಡ್ಕೋಬೋದು ನಿಮಗೆ ಇಷ್ಟು ಗಟ್ಟಿ ಅಂತೂ ಆಗಿದೆ, ಸಾಕು. ಇವಾಗ ಬ್ರೆಡ್ ಇಟ್ಕೊಂಡಿದ್ವಲ್ವ, ಸೊ ಅದಕ್ಕೆ ಈ ಒಂದು ಮಿಲ್ಕ್ ಪೌಡ್ರ್ ಪೇಸ್ಟ್ನ ಈ ಥರ ಸ್ಪ್ರೆಡ್ ಮಾಡಿ ಈ ಥರ ಕವರ್ ಮಾಡಿಬಿಡಿ. ಸೊ ಇದೇ ರೀತಿ ಎಲ್ಲವನ್ನು ಮಾಡಬೇಕು. ಈ ಥರ ಕವರ್ ಮಾಡ್ಕೊಂಬಿಡಿ. ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಬೇಕಂದರೆ ಜಾಸ್ತಿ ಹಚ್ಕೊಳ್ಳಿ, ಇಲ್ಲ ಬೇಡ ಲೈಟ್ ಆಗಬೇಕಂದ್ರೆ ಲೈಟಾಗಿ ಹಚ್ಕೊಳ್ಳಿ. ಸೊ ಇದೇ ರೀತಿ ಒಂದೊಂದು ಬ್ಲಡ್ ಸ್ಲೈಸ್ನ ತೊಗೊಂಡು ಆ ಥರ ಅಪ್ಲೈ ಮಾಡ್ಕೊಂಬಿಡಿ. ಸೊ ಈ ರೀತಿ ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಈ ಥರ ದೊಡ್ಡ ಟಿಫಿನ್ ಬಾಕ್ಸ್ ಇದ್ದರೆ ಈ ಥರ ಸೆಟ್ ಮಾಡಿ ಇಟ್ಕೊಳ್ಳಿ. ಸೊ ಆವಾಗ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡರ್ ಮಿಲ್ಕ್ನ, ಸೊ ಅದು ಬಿಸಿ ಇದೆ, ಇನ್ನೂ ಬಿಸಿ ಇದ್ದಾಗಲೇ ಹಾಕಬೇಕು, ತಣ್ಣಗಾದಾಗ ಹಾಕಬೇಡಿ. ಇವಾಗ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡ್ಬಿಡೋಣ. ಸೊ ನಾನು ಮೊದಲಿಗೆ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಮೇಲೆ ನನಗೆ ಬಾಯಲ್ಲಿ ತಿನ್ನಲಿಕ್ಕೆ ಫ್ಲೇವರಾಗಿ ತುಂಬ ಚೆನ್ನಾಗಿ ಬಾದಾಮಿ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡು ಈ ಥರ ಸೆಟ್ ಮಾಡಿ ನಮಗೆ ಕೋಲ್ಡ್ ಎಷ್ಟು ಬೇಕೋ ಅಲ್ಲಿವರೆಗೂ ನಾವು ಫ್ರಿಜ್ಜಲ್ಲಿ ಇಡ್ಬೋದು. ಫಸ್ಟು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಬ್ರೆಡ್ಡು ಆ ಒಂದು ಕಸ್ಟರ್ಡ್ ಪೌಡರ್ನ ಹೀರಿಕೊಳ್ಳುವವರೆಗೂ ಇದು ಹೊರಗಡೆನೇ ಇರಲಿ. ಆಮೇಲೆ ನಿಮಗೆ ಕೋಲ್ಡ್ ಬೇಕಪ್ಪ ಅಂತಂದರೆ ಅದನ್ನು ಫ್ರಿಜ್ಜಲ್ಲಿ ಇಡ್ಬೋದು. ಸೊ ಈ ಒಂದು ಡೆಸರ್ಟ್ ಯಾರಿಗೆಲ್ಲ ಇಷ್ಟ ಆಗಿದೆ, ಸೊ ಅವರು ಇವತ್ತೇ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ನೀವು ಟ್ರೈ ಮಾಡಿದಾದಮೇಲೆ ಒಂದು ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.